ಮೀಟರ್ ಬಡ್ಡಿ ದಂಧೆಗೆ ಬೇಸತ್ತು ಬಡಜೀವ ಬಲಿ, ಆತ್ಮಹತ್ಯೆ ದಾರಿ ಹಿಡಿದ ಸುಜಿತ್. ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಮೀಟರ್ ದಂಧೆ ದೊಡ್ಡ ಮಟ್ಟದ ಬೇರು ಬಿಟ್ಟಿದೆ. ಅದೆಷ್ಟೋ ಬಡ ಕುಟುಂಬಗಳು ಮೀಟರ್ ಬಡ್ಡಿ ದಂಧೆಗೆ ಜೀವವನ್ನೇ ಕಳೆದುಕೊಂಡಿವೆ. ಈ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಮೀಟರ್ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಹೀಗಿದ್ದರೂ ಕೂಡ ಮೀಟರ್ ಬಡ್ಡಿ ದಂಧೆಯ ಕರಾಳತೆ ಮಾತ್ರ ಕಡಿಮೆಯಾಗಿಲ್ಲ. ಸಾಲಗಾರರ ಕಿರುಕುಳದಿಂದ ಬೇಸತ್ತ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಗರದ ಬೆಂಗೇರಿಯ ಚೇತನ ಕಾಲೋನಿಯಲ್ಲಿ ನಡೆದಿದೆ. ಮೃತನನ್ನ ಚಮಕಂಡಿ ಮೂಲದ ಸುಜಿತ್ ಗುಳ್ಳಾದ್ ಎಂದು ಗುರುತಿಸಲಾಗಿದ್ದು, ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸಿನೆಸ್ ನಡೆಸುತ್ತಿದ್ದರು. ಸುಜಿತ್ ಬಿಸಿನೆಸ್ ನಡೆಸಲು ಸಾಕಷ್ಟು ಸಾಲ ಮಾಡಿದ್ರು ಎಂದು ಹೇಳಲಾಗುತ್ತಿದೆ. ಸಾಲ ತೀರಿಸಲು ಸಾಲಗಾರರಿಂದ ವಾರದ ಬಡ್ಡಿ ಮೇಲೆ ಹಣ ಪಡೆದಿದ್ರು. ಸಾಲ ಮರುಪಾವತಿ ಮಾಡದೆ ಸಾಲಗಾರರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸುಜಿತ್ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಸುಜಿತ್ ಸಾಲದ ಹಣವನ್ನ ಮರುಪಾವತಿ ಮಾಡದಿದ್ದಾಗ ಸಾಲ ನೀಡಿದವರು ಕಿರುಕುಳ ನೀಡಲು ಪ್ರಾರಂಭಿಸಿದ್ರು. ಸಾಲಗಾರರ ಕಿರುಕುಳವನ್ನ ಸಹಿಸಲಾಗದ ಸುಜಿತ್ ಅವರು ತಮ್ಮ ಸಾವಿಗೆ ಸಾಲ ಕೊಟ್ಟವರ ಹೆಸರನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಸಾವಿಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಲು ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸರು ಸೂಚನೆ ನೀಡಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸ್ ಕಮಿಷನರ್ ಮೀಟರ್ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಲು ಮುಂದಾಗಿದ್ರೂ ಕೂಡ ಮೀಟರ್ ಬಡ್ಡಿ ದಂಧೆಯ ಕರಾಳತೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಏನು ಗೊತ್ತಿಲ್ರಿ, ನಾನು ನಮ್ಮ ತವ್ರ ಮನ್ಯಾಗಿದ್ನಿ. ನಾನು ಬರುತಕ್ಕ ಹಿಂಗೆ ಮಾಡ್ಕೊಂಡ್ಬಿಟ್ಟಾರೆ ಅವರು. ಏನತ್ತ ಬರೆದಿಟ್ಟು ಹೋಗ್ಯಾರು, ಏನತ್ತ ನನಗೂ ಗೊತ್ತಿಲ್ರಿ. ಏನತ್ತ ಹೇಳಬೇಕು ನಾನು. ಅದು ಮೂಲತಃ ಸರ ಉದ್ದೇಶ ಅವರು ಏನೋ ಸಾಲ ಮಾಡಿದ್ರಂತ. ಸಾಲದಿಂದ ಬಲ ಸ್ವಲ್ಪ ಏನೋ ಒತ್ತಡ ಭಾಳ ಜಾಸ್ತಿ ಇದನ್ನು ಮಾಡೋಣ. ಅದೇನೋ ಅವರು ಇದ್ರ ಪ್ರಕಾರ ಒಂದು 1.5-2 ಕೋಟಿ ರೂಪಾಯಿ ಅಂತೇಳಿ ದೊಡ್ಡ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಹಾಂ, ಅವ್ರ ನಮ್ಮ ಮಾಹಿತಿ ಪ್ರಕಾರ. ಮತ್ತು ಅವ್ರೇನು ಸ್ವಲ್ಪ ಮೀಟ್ರ್ ಬಡ್ಡಿ ಇಂಥ ಏನೋ ವ್ಯವಹಾರ ಅವ್ರಿಗೆ ಒತ್ತಡ ಕೊಡ್ತಿದ್ದು ಅಂತೇಳಿ ಅದ ಏನೋ ಸ್ವಲ್ಪ ಇದೈತೆ ಸಾಲಗಾರದ ಬದ್ದಲ್ಲ ಒತ್ತಡ, ಸಾಲಗಾರ ಒತ್ತಡ. ಹೀಗಾಗಿ ಬಿಸ್ನೆಸ್ಸು ಇದನ್ನು ಸ್ವಲ್ಪ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಕಂಪ್ಯೂಟರ್ ಸ್ಪೇರ್ ಸಪ್ಲೈ ಮಾಡೋದು, ಇವನ್ನೆಲ್ಲ ಈ ಥರ ಕೆಲವೊಂದಿಷ್ಟು ಈ ಕಾಲೇಜ್ಗಳಿಗೆ ಸ್ಪೇರ್ ಸಪ್ಲೈ ಮಾಡ್ತಾಯಿದ್ರು. ಕಂಪ್ಯೂಟರ್ ಹೌದು ಸರ್, ನಾವು ಜಮಖಂಡಿಯಿಂದ ಬಂದಿದ್ದೀವಿ ರೀ. ಅಷ್ಟರಾಗೆ ಸಾಹೇಬರು ಬಂದು ಹೋಗಿದ್ದೆ, ಒಂದು ಶಿಪ್ ಕಮಿಷನರ್ ಸಾಹೇಬರು ಬಂದು ಏನೋ ವಿಸಿಟ್ ಮಾಡ್ಕೊಂಡು ಹೋಗಿದ್ರಂತೆ ಹೇಳಿದ್ರು. ಇಲ್ಲ, ಸುಸೈಡ್ ಮಾಡ್ಕೊಂಡು ನಂತರ ಬಂದು ವಿಸಿಟ್ ಮಾಡಿದ್ದಾರೆ. ಹಾಂ, ಅವರು ಡೆತ್ ನೋಟ್ ಏನು ಬರೆದಿಟ್ಟಿದ್ದಾರೆ. ಈಗಾಗಲೇ ಅವ್ರು ಸರ್ ಪೊಲೀಸರು ಸ್ಟೇಷನಲ್ಲಿ ಇದೆ. ಅದೇನು ಬಡ್ಡಿ ವ್ಯವಹಾರ ಅಂತೇಳಿ ಅವರು ಮೀಟ್ರ್ ಬಡ್ಡಿ ಅವರು ಸ್ವಲ್ಪ ಏನೋ ತೊಂದರೆ ಮಾಡ್ತಾಯಿದ್ದಾರೆ ಅಂತ ಮಹೇಶ್ ಕೋರಿ ಅಂತೇಳಿ. ಇವತ್ತಿನ ಘಟನೆ ನಡೆದ್ಬಂದು ನಮಗೂ ಭಾಳ ದುಃಖ ಆಗೈತೆ ರೀ. ಆ್ಯಕ್ಚುಲಿ ಅವರೊಬ್ಬರು ಒಳ್ಳೆಯ ಮನುಷ್ಯ, ಸ್ವಾಭಿಮಾನಿ ಮನುಷ್ಯ. ಅವರ ಉದ್ಯೋಗ ಮಾಡ್ಬೇಕಂತೇಳಿ ಹುಬ್ಬಳ್ಳಿ ಬಂದಾರೆ. ಆ್ಯಕ್ಚುಲಿ ಜಮಖಂಡಿ ಪ್ರಾಪರ್ ಅವ್ರದ್ದು. ಜಮಖಂಡಿ ಉದ್ಯೋಗ ಮಾಡಿದವ್ರು ಸ್ವಲ್ಪ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್ ಮಾಡಿದರು. ಅಲ್ಲೆಲ್ಲ ರೊಕ್ಕ ಹಾಕ್ಯಾರು, ಅದು ಬಿಸ್ನೆಸ್ ರಿಟರ್ನ್ ಆಗಿಲ್ಲ, ಅಂದರೆ ಬಿಲ್ಲಿಂಗ್ ಆಗಿಲ್ಲ ಸರಿಯಾಗಿ. ಆಮೇಲೆ ಹೊರಗಡೆ ಇವರು ಸ್ವಲ್ಪ ಆ ಕಡೆ ರೊಕ್ಕ ತೆಗೆದು ಹಾಕ್ಯಾರು. ಅವ್ರು ರೊಕ್ಕದ ಕಿರಿಕಿರಿ ಸರಿಯಾಗಿ ಬಿಲ್ ಬರಲಾರ್ದಕ್ಕೆ ಈ ಕೊಡೋರು ಪ್ರೆಷರ ಟೆನ್ಷನ್ಗೆ ಸ್ವಲ್ಪ ಅವರು ಅನಾಹುತ ಮಾಡ್ಕೊಂಡಾರೆ. ಪಾಪ ಅವ್ರ ಮಿಸ್ಸಸ್ಸು ಭಾಳ ದುಃಖದಾಗದಾರು. ಎಲ್ಲ ಕುಟುಂಬ ಪೂರ್ತಿ ದುಃಖದಾಗದಾರ. ಈಗ ಹೆಸರು ಗೊತ್ತಿಲ್ಲ ರೀ, ನಿರ್ದಿಷ್ಟ ಹೆಸರು ಯಾರಿಗೆ ಅವ್ರು ದಾಖಲೆ ಮಾಡಿಲ್ಲ. ಇಸ್ಕೊಂಡಿದ್ದು ಕರೆ ಅವ್ರು ಮೆನ್ಷನ್ ಮಾಡ್ಯಾರ ಒಂದು ಇದ್ರಾಗ. ಅವ್ರ ಡೆತ್ ನೋಟ್ನಾಗ ಮೆನ್ಷನ್ ಅದ 10 ರೂಪೀಸ್ ಇಂಟ್ರೆಸ್ಟ್ ಅಂತ ಮೆನ್ಷನ್ ಮಾಡ್ಯಾರ. ವಾರದ ಬಡ್ಡಿ ಅಂತ ವೀಕ್ಲಿ ಇಂಟ್ರೆಸ್ಟ್ ಹೊತ್ತು ಮೆನ್ಷನ್ ಮಾಡ್ಯಾರ ಅವರು. ಡೆತ್ ನೋಟಿಸ್ ನಿಮ್ಮ ಕಡೆ ಪೊಲೀಸ್ ಬಡವನೇ ಸಿಗ್ತದೆ ರೀ. ಅದೈತಿ, ಅದಕ್ಕೆ ಸ್ವಲ್ಪ ಅವ್ರು ನ್ಯಾಯ ಸಿಗಬೇಕು ಅಷ್ಟೇ ನಮ್ದು ರಿಕ್ವೆಸ್ಟ್. ಮತ್ತೆ ರೀ, ನಾನು ಸಚಿನ್ ಚನಾ ಸರ್. ಎಲ್ಲ ಮುಗಿಸ್ಬಿಟ್ರಿ ನಂದು. ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ರಿ ನೀವು? ಒಂದು ಮಾತು ಅಂದಿದ್ರು ಎಲ್ಲ ನಾನು ನನಗೆ ಕೂಡ ನನ್ನ ಜೊತೆ 3 ಮಂದಿದ ಹೋಗ್ಬಿಡ್ತಿದ್ದಲ್ಲ ರೀ. ನಾನು ಹೆಂಗತನ ಬದುಕಲಿ? ನಿನಗೆ ಮುಟ್ಟಿನ ಸಹ ಕೊಡ್ಲಿಲ್ಲಲ್ಲ ನನಗೆ. ನಿಮಗೆಲ್ಲ ಕೊಟ್ಬೇಕಿತ್ತು, ಏನು ಮುಟ್ಟು ಕೊಡ್ಲಿಲ್ಲಲ್ಲ ನನಗೆ. ಹೆಂಗೆ ಮಾಡಿಬಿಟ್ಟು ನನಗೆ ಲಾಸ್ಟ್ ನೀವು ಅನ್ಕೊಂಡಿದ್ದಾಗ ಹಂಗೆ ಮಾಡ್ಕೊಂಡ್ಬಿಟ್ರಲ್ಲ ನೀವು. ನಿಮ್ಮ ಬಾಡಿನ ಲಾಸ್ಟ್ ಹೋಗೋದಕ್ಕೆ ಹಾಸ್ಪಿಟಲ್ ಕತ್ತ ಬಿಟ್ಟಲ್ಲ ರೀ ನೀವು. ಯಾಕೆ ನೀವು ಹೆಂಗೆ ಮಾಡ್ಕೊಂಡ್ಬಿಟ್ರಿ? ಹೋಗುತ್ತಾಗ ನನಗೆ ನೆನಪಾಗಲಿಲ್ಲ. ನಾನು ನಿಮಗೆ ಮನುಷ್ಯ ನಾನು